ರೇಣುಕಸ್ವಾಮಿಯವರ ಕೊಲೆ ಆಗಿದೆ ಅಂಥೇಳಿ ಮೊನ್ನೆ ನಾನು ದೆಹಲಿಯಲ್ಲಿದ್ದಾಗಲೇ ಸುದ್ದಿ ಕೇಳಿದೆ. ಭಾಳ ನೋವಾಯಿತು, ಆಘಾತ ಆಯಿತು. ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡಿಬಾರ್ದು. ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಸರ್ಕಾರ ಇಂಥ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದ್ದರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ವಾರಗಟ್ಟಲೆ ಅವ್ರನ್ನ ಒಯ್ದು ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟು ಕೊಲೆ ಆಗಿದೆ ಅಂಥೇಳಿ ಕೆಲವರಿಂದ ಮಾಧ್ಯಮಗಳ ಮೂಲಕ ನೋಡಿದಾಗ ಮನಸ್ಸಿಗೆ ಆಘಾತ ಆಯಿತು. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದಲ್ಲಿ, ಇನ್ನೂ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಮತ್ತು ಕಾನೂನಿನ ಭಯ ಇಲ್ಲದಂತಾಗಿದೆ. ಅದಕ್ಕಾಗಿ ಸರ್ಕಾರ ಇಂಥ ಪ್ರಕರಣಗಳನ್ನು ವಿಶೇಷವಾಗಿ ತನಿಖೆ ಮಾಡಿಸಿ ಯಾರೇ ತಪ್ಪಿಸ್ತರಿರಲಿ, ಅವ್ರು ಎಷ್ಟೇ ದೊಡ್ಡವ್ರಿರಲಿ, ಎಷ್ಟೇ ಶ್ರೀಮಂತರಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸೋದ್ರ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಯಾರೇ ಇರಲಿ, ನಾನು ಹೇಳೋದೇನು, ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದರು, ಯಾವ ಕಾರಣಕ್ಕೆ ಮಾಡಿದರು, ಅಕಸ್ಮಾತಾಗಿ ಯಾರಿಗಾದರೂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಸ್ವಾಮಿಯಿಂದ ನೋವಾಗಿದ್ದರೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಆದರೆ ಅವರ ಕೊಲೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸಿಕೊಳ್ಳುವಂಥದ್ದಲ್ಲ, ಒಪ್ಪುವಂಥದ್ದಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರಿ ಕೆಲಸ ಕೊಡಿಸ್ಬೇಕು ಅಂತೇಳಿ ಪ್ರತಿಭಟನಾಕಾರರು ಹೇಳಿದರು. ಕೆಲಸ ಕೊಡಬೇಕು. ಯಾಕಂದರೆ ಪಾಪ ದುಡಿಯೋರು ತೀರಿ ಹೋದಾಗ ವಿಧವಾ ಹೆಣ್ಣುಮಕ್ಕಳು, ವಯಸ್ಸಾದಂಥ ತಂದೆ ತಾಯಿಗಳು ನೋಡಿಕೊಳ್ಳೋರು ಯಾರೂ ಇರೋದಿಲ್ಲ. ಅದಕ್ಕಾಗಿ ಅವರು ಮೃತರ ಪತ್ನಿಗೆ ಒಂದು ಕೆಲಸ ಕೊಟ್ಟು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರಕ್ಕೇನು ದೊಡ್ಡದಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಲ್ಲೇ ಲೋಕಲ್ಲೇ ಕೊಡುವಂಥ ಬೇಕಾದಷ್ಟು ಅವಕಾಶಗಳಿರ್ತಾವೆ. ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೊಡಲಿಕ್ಕೆ ಅವಕಾಶ ಅದ, ಮತ್ತು ಇನ್ನೂ ಆಸ್ಪತ್ರೆಗಳಲ್ಲಿ ಕೊಡಲಿಕ್ಕೆ ಅವಕಾಶ ಅದ. ಅಂತ ಎಲ್ಲಾದರೂ ಒಂದು ಕಡೆ ಅವ್ರ ಕುಟುಂಬಕ್ಕೆ ಜೀವನಾಧಾರ ಆಗುವಂಥ ಕೆಲಸ ಮಾಡಬೇಕು. ಪ್ರಭಾವಿಯಿಂದ ಮರ್ಡರ್ ಆಗಿದೆ ಅಂತ ಆರೋಪ ಇದೆ. ಆದರೆ ಸ್ಥಳೀಯ ಶಾಸಕರಾಗಲಿ ಜನಪ್ರತಿನಿಧಿಗಳು ಯಾರೂ ಕೂಡ ಭೇಟಿ ನೀಡಿಲ್ಲ. ನೋಡಿ, ನಾನು ಯಾರ ಬಗ್ಗೆನೂ ಈಗ ಮಾತಾಡಲಿಕ್ಕೆ ಆಗೋದಿಲ್ಲ. ತನಿಖೆ ಮುಂದುವರಿತಾ ಇದೆ. ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ, ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ದರ್ಶನ್ ಅವ್ರ ನಾಯಿ ಕೇಸಲ್ಲಿ ಕೈ ಬಿಡೋಕೆ ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲ, ಅದನ್ನು ನಾನು ಊಹಾಪೋಹಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ.